ಕರ್ನಾಟಕ ರಾಜ್ಯ ರೈತ ಸಂಘದ ಚಿಕ್ಕಮಗಳೂರು ತಾಲೂಕಿನ ನೂತನ ಅಧ್ಯಕ್ಷರನ್ನಾಗಿ ಡಿ ರಾಮೇಗೌಡ ಕಲ್ಲಹಳ್ಳಿ ಇವರನ್ನ ಆಯ್ಕೆ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾದ ಕೆಕೆ ಕೃಷ್ಣೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕಮಗಳೂರು ತಾಲೂಕಿನ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸುನಿಲ್ ಕುಮಾರ್ ಅವರು ಮೇ 13, 2024ರಂದು ಚಿಕ್ಕಮಗಳೂರು ತಾಲೂಕು ಅಧ್ಯಕ್ಷರಾಗಿದ್ದು ಸುಮಾರು 2 ವರ್ಷಗಳ ಕಾಲ ಅಧ್ಯಕ್ಷರಾಗಿ ರೈತ ಸಂಘದಲ್ಲಿ ಸೇವೆ ಸಲ್ಲಿಸಿದ್ದು ರೈತ ಸಂಘದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದಾರೆ. ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವೆ ಚಿರಸ್ಮರಣೀಯವಾದದ್ದು. ಆದರೆ ವೈಸಿ ಸುನಿಲ್ ಕುಮಾರ್ ಅವರು ಮೇ 22, 2026ರಂದು ಚಿಕ್ಕಮಗಳೂರು ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಸದರಿ ರಾಜೀನಾಮೆಯನ್ನ ಹಿಂಪಡೆದು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಲು ಚಿಕ್ಕಮಗಳೂರು ತಾಲೂಕು ಸಮಿತಿಯ ಪದಾಧಿಕಾರಿಗಳು ಪ್ರಸ್ತಾಪಿಸಲಾಗಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಲು ನಿರಾಕರಿಸಿದ್ದಾರೆ. ಆದರೆ ಸಾಮಾನ್ಯ ಕಾರ್ಯಕರ್ತನಾಗಿ ರೈತ ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಹಕರಿಸುವುದಾಗಿ ತಿಳಿಸಿದ್ದಾರೆ. ಮಾಜಿ ಅಧ್ಯಕ್ಷರಾದ ವೈಸಿ ಸುನಿಲ್ ಕುಮಾರ್ ಅವರ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನವನ್ನು ತುಂಬಲು ಡಿ ರಾಮೇಗೌಡ ಕಲ್ಲಹಳ್ಳಿ ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಸುಮಾರು ಇವತ್ತು ನಮ್ಮ ಇವಾಗ ಹಾಲಿ ಇದ್ದಂಥ ನಮ್ಮ ಹಿಂದೆ ಸುನಿಲ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿ 2 ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದರು. ಆದರೆ ಅವರ ಆರೋಗ್ಯದ ಸ್ಥಿತಿ ಅವರಿಗೆ ಸಮಸ್ಯೆ ಇರೋದ್ರಿಂದ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಅವರು ಕೊಟ್ಟಿರೋದ್ರಿಂದ ಆ ರಾಜೀನಾಮೆ ಕೊಟ್ಟ ಅನಂತರದಲ್ಲಿ ಇಡೀ ತಾಲೂಕು ಸಮಿತಿ ಇವತ್ತು ಡಿ ರಾಮೇಗೌಡರನ್ನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ. ಇದನ್ನು ನಾವೆಲ್ಲ ಇವಾಗ ಈ ಒಂದು ಸಂಘಟನೆ ಒಂದು ಹೋರಾಟದ ಜವಾಬ್ದಾರಿಯಿಂದ ಇವತ್ತು ರಾಮೇಗೌಡರಿಗೆ ಜವಾಬ್ದಾರಿಯನ್ನು ಇವತ್ತು ಕೊಟ್ಟಿದ್ವಿ. ಯಾಕಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ 40 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದೆ. ಅದು ಅಲ್ಲದೆ ಡಿ ರಾಮೇಗೌಡರು ಇಡೀ ಅವರು ಸಮೇತ 40 ವರ್ಷದಿಂದಲೂ ಸಮೇತ ರೈತ ಸಂಘದಲ್ಲಿ ಇರತಕ್ಕಂಥ ಒಬ್ಬ ಕಾರ್ಯಕರ್ತ. ಅವರು ಮೊದಲು ತಾಲೂಕು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಇವತ್ತು ಅವರಿಗೆ ಅಧ್ಯಕ್ಷರ ಜವಾಬ್ದಾರಿಯನ್ನು ಅವರಿಗೆ ತಾವೆಲ್ಲರೂ ಕೊಟ್ಟಿದ್ವಿ. ಈ ಬದಲಾವಣೆ ಸುನಿಲ್ ಅವರ ಆರೋಗ್ಯ ಸ್ಥಿತಿ ಅವರ ತೊಂದರೆ ಇರೋದ್ರಿಂದ ಅದು ರಾಜೀನಾಮೆ ಕೊಟ್ಟಿದ್ದರಿಂದ ಹೊಸ ಆಯ್ಕೆಯನ್ನು ನಾವು ಮಾಡಿದ್ದೀವಿ ಅಂತ ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ಏನೋ ಅದು ಸುಳ್ಳ ಆರೋಪಗಳನ್ನು ಮಾಡಿದ್ದು ಅದನ್ನು ರಾಜ್ಯ ಅಧ್ಯಕ್ಷರು ಬಂದು ಅದೆಲ್ಲ ಪರಿಶೀಲಿಸಿ ಇಡೀ ಅವರು ಇರತಕ್ಕಂಥ ವಿಚಾರವನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಆವಾಗ ಚರ್ಚೆ ಆದಾಗ ಇನ್ನೂ ಸಮೇತ ಒಂದೇ ಒಂದು ಲೋಪದೋಷಗಳು ಕಂಡು ಬಂದಿಲ್ಲ. ಆದರೆ ಅವರು ಒಬ್ಬ ತಾಲೂಕು ಸಮಿತಿನೇ ಮೀಟಿಂಗ್ಗೆ ಕರೀದೆ ಅವ್ರಿಗೆ ಜವಾಬ್ದಾರಿನೇ ಹೇಳಿದ್ರೆ ಅವರನ್ನ ಏಕಾಏಕಿ ವಜಾ ಮಾಡಿದ್ರು. ಅದು ಖಂಡಿತವಾಗೂ ಅವರು ಸಮೇತ ಅದು ಒಪ್ಕೊಳ್ಳಲಿಲ್ಲ. ಅದನ್ನು ನೇರವಾಗಿ ಅವರು ಸಮೇತ ಅದು ಹೇಳೋಕ್ಕಾಗಲಿಲ್ಲ. ಯಾಕಂದರೆ ಸಂಘಟನೆ ಇಲ್ಲಿ ಭಾಗ ಆಗಿ ಒಡೆದು ಹಾಳಾಗುತ್ತೆ ಅಂತ ಸಮಾಧಾನವಾಗಿ ನಿನ್ನ ಮುಂದೆ ಹೋಗಬೇಕು, ಇದರಲ್ಲಿ ಯಾವ ಲೋಪದೋಷ ಇಲ್ಲ ಅನ್ನತಕ್ಕಂಥದ್ದು ರಾಜ್ಯಾಧ್ಯಕ್ಷರೇ ಅದ್ರ ಬಗ್ಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಆವಾಗ ಮತ್ತೆ ಇವರೇ ಇಲ್ಲಿವರೆಗೂ ಸಮೇತ ಕಂಟಿನ್ಯೂ ಆಗಿ ತಾಲೂಕು ಅಧ್ಯಕ್ಷರಾಗಿ ಮುಂದುವರ್ಕೊಂಡು ಬಂದಿದ್ದಾರೆ ಸುನಿಲ್ ಅವರು. ಈಗ ಅವರ ಆರೋಗ್ಯದ ಸ್ಥಿತಿ ಇರೋದ್ರಿಂದ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಹೊರಗಡೆ. ಲೋಕೇಶ್, ಹುಲಿಗೌಡ, ಪರ್ವತೇಗೌಡ, ಮುಳ್ಳುಂಡಪ್ಪ, ನೀಲಕಂಠಪ್ಪ ಉಪಸ್ಥಿತರಿದ್ದರು.